ಹಲೋ ಮಗ, ಇವತ್ತಿದ್ದ ರೂಮ್ ಇಂದ ನಮ್ಮನ್ನು ಮಾತ್ರ ಹೊರಗೆ ಹಾಕಿದ್ರು, ಮತ್ತೆ ಚೆಕ್ಔಟ್ ಟೈಮ್ ಆದ್ರೆ ಹೊರಗೆ ಹಾಕದಿರ್ತಾರೆ. ಬಲ್ಲಾಪುರ ರೂಮ್ ಇಂದ ಮಾತ್ರ ಹೊರಗೆ ಬಂದ್ರೆ ತಲೆ ಎತ್ತಕನಾಗಲ್ಲ, ಆ ತರದ ಬಿಸಿ. ಈ ಬಿಸಿಲಿಗೆ ಜ್ಯೂಸಿನ ಬೋರ್ ನೋಡಿ ಅಂತ ನಾವು ಅನ್ನ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೆ. ನನ್ನ ಹತ್ರ ಜ್ಯೂಸಿನ ವೆರೈಟಿ ಕೇಳಿದ್ರೆ ಅಣ್ಣ ಹೇಳುದು ಬಾದಾಮ್ ಮತ್ತೆ ಮಿಕ್ಸ್ ಫ್ರೂಟ್ ಅಂತ. ಅದಕ್ಕೆ ನಾವು ಆರ್ಡರ್ ಮಾಡಿದೆ ಮಿಕ್ಸ್ ಫ್ರೂಟ್. ಏನಿಲ್ಲ, ಬಾದಾಮ್ ಜ್ಯೂಸ್ಗೆ ಮಿಕ್ಸ್ ಫ್ರೂಟ್ ಹಾಕಿ ಕೊಟ್ಟಿರೋದು, ಅದನ್ನು ಮಿಕ್ಸ್ ಫ್ರೂಟ್. ಇದರ ಕಲರ್ ನೋಡಿ ಮಾತ್ರ ನಾವು ಒಂದ್ಸತಿ ಹೆದರಿದೆ. ಇನ್ನು ಅಪೆಂಡಿಕ್ಸ್ ಬರ್ಲಿದ್ರೆ ಸಾಕು ಮಾರ ಇದು ಕೂಡ. ಇಂದ ಹೊರಗೆ ಹಾಕಿದ್ರೆ ಇವನ ನಿದ್ರೆ ಅಂತೇನೆ ಬಿಡ್ಲಿಲ್ಲ. ಇನ್ನು ಭೂಕಂಪ ದೊಡ್ಡದು ಬರ್ಬೇಕು ಇವನ ನಿದ್ರೆ ಬಿಡ್ಲಿಕ್ಕೆ. ಇಲ್ಲಿಂದ ಸೀದಾ ನಾವು ಬಂದಿರೋದು ಶಾಹಿ ದರ್ಬಾರ್ ಹೋಟೆಲ್. ದರ್ಬಾರ್ಗೆ ಬಂದು ಶಾಹಿ ದರ್ಬಾರ್ ನ ಸ್ಪೆಷಲ್ ಆದ ಬಿರಿಯಾನಿ ನಾವು ಆರ್ಡರ್ ಮಾಡಿದ್ವಿ. ಮಾತ್ರ ಅಲ್ಲ, ಚಿಕನ್ ಲಾಲಿಪಾಪ್ ಕೂಡ ಆರ್ಡರ್ ಮಾಡಿದ್ವಿ. ಲಾಲಿಪಾಪ್ ಮುಟ್ಟಿದಾಗ ಮಾತ್ರ ಇವನ ನಿದ್ರೆ ಬಿಡ್ತು. ತುಂಬಾ ದಿವಸ ಆಯ್ತು ಈ ತರದೊಂದು ಬಿರಿಯಾನಿ ತಿಂದಿದ್ದು. ಈಗ ಮನಸ್ಸಿಗೆ ಒಂದು ಒಳ್ಳೆ ಖುಷಿ ಆಯ್ತು. ದಾರಿಯಲ್ಲಿ ಅತಿ ಸಾಹಸವಾದ ಅಕ್ಕನ ರೈಡ್ ನೋಡ್ತಾ ಇರೋದು ನಾವು. ಅಕ್ಕ ಎಲ್ಲರನ್ನು ಸೈಡ್ ಆಗ್ತೇ ಹೋಗ್ತಾ ಇದ್ದಾರೆ. ಅಕ್ಕಂತೂ ನಮ್ಗೆ ಸಿಕ್ಲಿಲ್ಲ ಮಾರ. ಅಕ್ಕನ ವಿ ಡ್ರೈವರ್ ಇಂದ ಅಕ್ಕಂತೂ ಒಟ್ರಾಸಿ ಹೋಗಿದ್ದಾರೆ. ನೀರಲ್ಲಿರುವ ಮರೆಗೆ ಒಂದೊಂದು ಎಲೆ ಎಲ್ಲ ಬಾಡಿ ಹೋಗಿದೆ. ದಾರಿಯಲ್ಲಿ ಅಣ್ಣನ ಪೇರ್ಲೆ ನೋಡಿ ಅಣ್ಣನ ಪೇರ್ಲೆ ತಿನ್ಲಿಕ್ಕೆ ನಿಲ್ಸಿದ್ದು ನಾವು. ಪೇರ್ಲೆಯನ್ನು ಚಾಯ್ಸ್ ಮಾಡ್ಲಿಕ್ಕೆ ಮಾತ್ರ ನಾವು ಸಮಾಧಾನ ಕಲ್ಸಿರೋದು. ಮಾತ್ರ ಅದನ್ನ ಸೊಂಟಿ ನೀರಿಲ್ಲ ಅಂತ ಹೇಳಿ ಬೊಂಡನ ಅಲ್ಲ ಪೇರ್ಲೆ ನೋಡುದು ಅವನಿಗೆ ಗೊತ್ತು. ನನ್ನ ಸಮಾಧಾನ ಮಾಡಿ ಖಾರದ ಪುಡಿಯಲ್ಲಿ ಹಾಕಿ ನಾವೊಂದು ಪೇರ್ಲೆ ತಿಂದ್ವಿ. ಸೀದಾ ಬಂದಿರೋದು ನಾವು ಮಾತ್ರ ನಮ್ಮ ರೂಮಿಗೆ. ನಾವಂತ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ಬಾಯ್.